ಮ್ಯಾಮ್ ನನಗೆ ಫಸ್ಟ್ ಬೇಸಿಕ್ಲಿ ಏನು ಹೇಳಬೇಕು ಅಂತಂದರೆ ನಾವೊಂದು ಫಸ್ಟ್ ಆಫ್ ಆಲ್ ನನಗೊಂದು ಪ್ರಶ್ನೆ ಬರ್ತಿದೆ ಮ್ಯಾಮ್, ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಿದ್ದೀವೋ ಇಲ್ವೋ ಅಂತಲೇ ಪ್ರಶ್ನೆ ಬರ್ತಾ ಇದೆ. ಸೊ ಯಾಕೆ ಅಂತಂದರೆ ಮ್ಯಾಮ್, ನಾವು ಮನುಷ್ಯರಿಗೂ ಪ್ರಾಣಿಗೂ ಇರೋ ವ್ಯತ್ಯಾಸನೇ ಕಾನ್ಷಿಯಸ್ನೆಸ್. ಸೊ ನಾವಿಲ್ಲಿ ಈಗ ಪ್ರಾಣಿ ಏನು ಮಾಡುತ್ತೆ ಮ್ಯಾಮ್, ಪ್ರಾಣಿ ಅದ್ರ ಊಟ ಅದ್ರದ್ದೇ ಜವಾಬ್ದಾರಿ, ಅದ್ರ ವಸತಿ ಅದ್ರ ಜವಾಬ್ದಾರಿ, ಅದ್ರ ಕಂಪ್ಲೀಟ್ ಅದ್ರದ್ದು ಎಲ್ಲ ಥಿಂಗ್ಸ್ ಅದೇ ಜವಾಬ್ದಾರಿ ತೊಗೊಳತ್ತೆ. ನಾವು ನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಯಾಕೆ ಅಂತಂದರೆ ಮ್ಯಾಮ್, ಇವತ್ತು ಸರ್ಕಾರ ಅನ್ನೋಂಥದ್ದನ್ನ ನಾವು ಫ್ರೇಮ್ ಮಾಡ್ಕೊಂಡಿದ್ದೀವಿ. ಸೊ ಆ ಸರ್ಕಾರದ ಜವಾಬ್ದಾರಿ ಏನು? ಈ ದೇಶದಲ್ಲಿ ಹುಟ್ಟಿದೆಯಾ ಅಂದರೆ ಶಿಕ್ಷಣ ಸರ್ಕಾರದ ಜವಾಬ್ದಾರಿ, ಆರೋಗ್ಯ ಸರ್ಕಾರದ ಜವಾಬ್ದಾರಿ, ಉದ್ಯೋಗ ಸರ್ಕಾರದ ಜವಾಬ್ದಾರಿ. ಇಲ್ಲೇನಾಗ್ತಿದೆ ಮ್ಯಾಮ್, ಎಷ್ಟೇ ಸರ್ಕಾರಗಳು ಬಂದು ಹೋದ್ರೂ ಕೂಡ ಇವತ್ತು ಶಿಕ್ಷಣ ತೊಗೋಬೇಕಾ, ನಿಮ್ಮ ಅಪ್ಪನ ಜೇಬಲ್ಲಿ ಎಷ್ಟು ದುಡ್ಡು ಇದೆಯೋ ಡಿಸೈಡ್ ಮಾಡೋದು. ಇವತ್ತು ನನಗೇನು ಹುಷಾರಿಲ್ಲ, ನಾನು ಉಳಿಸ್ಕೋಬೇಕು ಅಂತಂದರೆ ನನ್ನ ಹತ್ರ ಎಷ್ಟು ದುಡ್ಡಿದೆ ಅನ್ನೋ ಡಿಸೈಡ್ ಮಾಡ್ತೀವಿ. ಸೊ ಉದ್ಯೋಗನೂ ಅಷ್ಟೇ ನನ್ನ ಮೇಲೆ ಡಿಸೈಡ್ ಆಗಿದೆ. ಸೊ ಎಲ್ಲದೂ ನನ್ನದೇ ಜವಾಬ್ದಾರಿ ಅಂತಾದರೆ ಸರ್ಕಾರದ ಜವಾಬ್ದಾರಿ ಏನು ಆಗಿದೆ? ಸೊ ಅಲ್ಲಿ ಮ್ಯಾಮ್ ನನಗನ್ಸೋದೇನು ಅಂದರೆ, ಈ ಫಸ್ಟ್ ಆಫ್ ಆಲ್ ಈ ಫಂಡಮೆಂಟಲ್ ಥಿಂಗ್ ಸರ್ಕಾರಕ್ಕೆ ಅರ್ಥ ಆಗ್ಬೇಕು ಮ್ಯಾಮ್. ಸರ್ಕಾರದ ಜವಾಬ್ದಾರಿ ಏನು ಅಂತ ಸರ್ಕಾರಕ್ಕೆ ಅರ್ಥ ಆಗಿಲ್ಲ. ಸೊ ಹಂಗಿದ್ಮೇಲೆ ಈ ಬಡ್ಜೆಟ್ ಎಷ್ಟೇ ವರ್ಷ ಬಂದು ನಾವು ಅದು ಮಾಡ್ತೀವಿ ಅಂದರೆ ಏನು ಯೂಸು? ಸೊ ಇಲ್ಲಿ ರೋಡು ಅಂತ ರೋಡಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ಮತ್ತು ಟೋಲ್ ಕಟ್ಸ್ಕೋತಾರೆ, ಎಜುಕೇಷನ್ಗೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ಮ್ಯಾಮ್, ಒಂದು ಭಿಕ್ಷುಕಿ ತನ್ನ ಮಗುಗೊಂದು ಬಿಸ್ಕೆಟ್ ತೊಗೊಂಡು ಅದರಲ್ಲೂ ಟ್ಯಾಕ್ಸ್ ಹೋಗುತ್ತೆ. ಅಷ್ಟು ಟ್ಯಾಕ್ಸ್ ಅಮೌಂಟು ಮತ್ತು ಏನಾಗ್ತಿದೆ ಎಕ್ಸಾಕ್ಟ್ಲಿ? ಸೊ ದೇ ಕಾಂಟ್ ಗಿವ್ ಪ್ರಾಪರ್ ಎಜುಕೇಷನ್, ಹೆಲ್ತ್ ಫೆಸಿಲಿಟಿ, ಎಂಪ್ಲಾಯ್ಮೆಂಟ್. ದೆನ್ ವಾಟ್ ಗೌರ್ಮೆಂಟ್ ಈಸ್ ಡೂಯಿಂಗ್? ಸೊ ನನ್ನ ನಿರೀಕ್ಷೆ ಏನು ಅಂತಂದರೆ ಮ್ಯಾಮ್, ಈ ಬಡ್ಜೆಟಲ್ಲಿ ನಾನು ಹೇಳ್ದಂಗೆ ಸರ್ಕಾರ ಅವ್ರ ಜವಾಬ್ದಾರಿನ ಅರ್ಥ ಮಾಡ್ಕೋಬೇಕು. ಅವ್ರ ಜವಾಬ್ದಾರಿ ಅಂದರೆ ಏನು? ಈ ದೇಶಕ್ಕೆ ಕಂಪ್ಲೀಟ್ ಶಿಕ್ಷಣ ಅವ್ರ ಜವಾಬ್ದಾರಿ, ಉದ್ಯೋಗ ಅವ್ರ ಜವಾಬ್ದಾರಿ, ಮತ್ತು ಆರೋಗ್ಯ ಅವ್ರ ಜವಾಬ್ದಾರಿ. ಇದನ್ನು ಕೊಡಬೇಕು. ಬಟ್ ಇವ್ರು ಇದನ್ನು ಕೊಡ್ದಲ್ಲೇ ಅದನ್ನೂ ಪ್ರೈವೇಟೈಸ್ ಮಾಡ್ತಿದ್ದಾರೆ, ಮಾಡಾಕ್ಬಿಟ್ಟಿದೆ. ಗೌರ್ಮೆಂಟ್ ಶಾಲೆಗಳನ್ನ ಮುಚ್ತಾ ಇದ್ದಾರೆ. ಇವತ್ತು ಹೆಲ್ತ್ ಸೆಕ್ಟರ್ಸ್ ಹೆಂಗಿದೆ ಗೊತ್ತು ನಿಮಗೆ, ಎಷ್ಟೋ ಫೇಕ್ ಫಾರ್ಮಸ್ಯೂಟಿಕಲ್ ಕಂಪನೀಸ್ನ ಅವ್ರು ಅಲೋ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಒಂದು ಇದರಲ್ಲಿ ನನ್ನ ಅಪೀಲ್ ಏನು ಅಂದರೆ, ಮೆಜಾರಿಟಿ ಆಫ್ ದ ಬಡ್ಜೆಟ್ ಅಲೋಕೇಶನ್ ಎಜುಕೇಷನಿಗೆ ಕೊಡಬೇಕು, ಅದಾದಮೇಲೆ ಎಂಪ್ಲಾಯ್ಮೆಂಟ್ ಕೊಡಬೇಕು, ಟ್ರಾನ್ಸ್ಪೋರ್ಟಿಗೆ ಕೊಡಬೇಕು. ಇದನ್ನು ಕೊಟ್ಟಿಲ್ಲ ಅಂತಂದರೆ ನಾವು ನಾಗರಿಕ ಸಮಾಜದಲ್ಲಿ ಬದುಕಿಲ್ಲ ಅಂತಲೇ ಅರ್ಥ. ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇಲ್ಲ ಅನ್ನೋ ಥರ ನನಗನ್ಸುತ್ತೆ.